ಸ್ನೇಹಿತರೆ, 6ನೇ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ RK ಕ್ಲಾಸ್ಗೆ ಸ್ವಾಗತ. ಈ ತರಗತಿಯಲ್ಲಿ ಗಣಿತ ಪ್ರಕಾಶ ಪುಸ್ತಕದಲ್ಲಿ ಬರ್ತಕ್ಕಂಥ 6ನೇ ತರಗತಿಯ ಗಣಿತದ ಅಧ್ಯಾಯವಾದ ಗಣಿತದಲ್ಲಿ ವಿನ್ಯಾಸಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ತಿಳಿಯೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಕಾಣುತ್ತೆ, ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕಗಳ ವಿಡಿಯೋ ಇರ್ತಕ್ಕಂಥದ್ದು. ಈಗ 2025 ಮತ್ತು 26ನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಗಣಿತದಲ್ಲಿ ವಿನ್ಯಾಸಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಮಧ್ಯದಲ್ಲಿರ್ತಕ್ಕಂಥ ಲೆಕ್ಕಗಳ ಜೊತೆಗೆ ಸಂಪೂರ್ಣವಾಗಿ ತಿಳಿಯೋಣ. ಮೊದಲನೇದಾಗಿ ಈ ಘಟಕದಲ್ಲಿ ಗಣಿತ ಅನ್ನೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದೈನಂದಿನ ಜೀವನದಲ್ಲಿ ನಾವು ಗಣಿತವನ್ನ ಅತಿ ಮುಖ್ಯವಾಗಿ ಅವಲಂಬನೆ ಆಗಿರ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಪೇಜ್ ನಂಬರ್ 2 ಇರತಕ್ಕಂಥ ಪ್ರಶ್ನಾವಳಿಗಳನ್ನು ನೋಡೋಣ. ನಮ್ಮ ದೈನಂದಿನ ಜೀವನದಲ್ಲಿ ಗಣಿತವು ನಮಗೆ ಹೇಗೆ ಸಹಾಯ ಮಾಡ್ತದ, ಇತರ ಉದಾಹರಣೆಗಳನ್ನು ನೀವು ಯೋಚಿಸಬಲ್ಲಿರತ್ತದ. ಬಹಳಷ್ಟು ರೀತಿ ಯೋಚನೆ ಮಾಡ್ಬೋದು. ಯಾಕಂದ್ರೆ ನಾವು ಮನೆಯಲ್ಲಿ ಗೃಹ ಬಳಕೆ ವಸ್ತುಗಳು ನೋಡಿದಾಗ ಬೇರೆ ಬೇರೆ ರೀತಿಯ ಆಕಾರದಲ್ಲಿರ್ತಕ್ಕಂಥ ವಸ್ತುಗಳನ್ನು ನೋಡ್ತೇವೆ. ಅದೇ ರೀತಿಯಾಗಿ ದೈನಂದಿನ ಜೀವನದಲ್ಲಿ ಬಳಕೆ ಮಾಡ್ತಕ್ಕಂಥ ಮೊಬೈಲ್ ಯಾವಾಗಲೂ ಆಯತ ಆಕಾರದಲ್ಲಿ ಇರ್ತಕ್ಕಂಥದ್ದು, ಆಯತ ಘನದ ರೂಪದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಬಳಕೆ ಮಾಡ್ತಕ್ಕಂಥ ಪಾತ್ರೆಗಳು ವಿವಿಧ ಆಕಾರವನ್ನು ಹೊಂದಿರ್ತಾವು. ತರಕಾರಿಗಳು, ಹಣ್ಣುಗಳನ್ನು ಎಣಿಸಲು ಗಣಿತವನ್ನ ಬಳಕೆ ಮಾಡ್ತೀವಿ. ಈ ರೀತಿ ಹಲವಾರು ಉದಾಹರಣೆಗಳನ್ನ ನಾವು ಕೊಡಬಹುದು. ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯ ಮಾಡಿದೆ? ಮನುಕುಲದ ಮುನ್ನಡೆಗೆ ಗಣಿತವು ಹೇಗೆ ಸಹಾಯವನ್ನ ಮಾಡಿದೆ? ವೈಜ್ಞಾನಿಕ ಪ್ರಯೋಗಗಳನ್ನ ಕೈಗೊಳ್ಳುವುದು, ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವವನ್ನು ನಡೆಸುವುದು, ಸೇತುವೆಗಳು, ಮನೆಗಳು ಮತ್ತು ಅಥವಾ ಇತರ ಸಂಕೀರ್ಣ ವಿನ್ಯಾಸಗಳನ್ನು ನಿರ್ಮಿಸುವುದು, ಟಿವಿಗಳು, ಮೊಬೈಲ್ ಫೋನ್ಗಳು, ಕಂಪ್ಯೂಟರ್ಗಳು, ಬೈಸಿಕಲ್ಗಳು, ರೈಲುಗಳು, ಕಾರುಗಳು, ವಿಮಾನಗಳು, ಕ್ಯಾಲೆಂಡರ್ಗಳು, ಗಡಿಯಾರಗಳು ಇತ್ಯಾದಿಗಳ ತಯಾರಿಕೆಯಲ್ಲಿ ಪ್ರಮುಖವಾಗಿ ಗಣಿತವನ್ನ ಬಳಕೆ ಮಾಡ್ತಾರೆ. ಆದ್ರಿಂದ ಮನುಕುಲದ ಮುನ್ನಡೆಗೆ ಗಣಿತ ಸಹಾಯ ಮಾಡ್ತದ. ಸಂಖ್ಯೆಗಳಲ್ಲಿ ವಿನ್ಯಾಸಗಳು ಅಂದ್ರೆ ಗಣಿತದಲ್ಲಿ ಕಂಡು ಬರ್ತಕ್ಕಂಥ ಅತ್ಯಂತ ಮೂಲಭೂತ ವಿನ್ಯಾಸಗಳನ್ನ ಸಂಖ್ಯೆಗಳ ವಿನ್ಯಾಸಗಳ ಅಂತ ಕರೆಯಲಾಗ್ತದ. ಉದಾಹರಣೆಗೆ ಪೂರ್ಣ ಸಂಖ್ಯೆಗಳ ವಿನ್ಯಾಸವನ್ನು ಕೊಡಬಹುದು. ಅಂದ್ರೆ ಪೂರ್ಣ ಸಂಖ್ಯೆ ಅಂದ್ರೆ ಯಾವುದು? 0 ಮತ್ತು ಎಣಿಕೆ ಸಂಖ್ಯೆಗಳನ್ನು ಒಟ್ಟಾಗಿ ನಾವು ಪೂರ್ಣ ಸಂಖ್ಯೆ ಅಂತ ಕರೆಯಲಾಗ್ತದ. ಉದಾಹರಣೆಗೆ 0, 0, 1, 2, 3, 4, 5, 6 ಇತ್ಯಾದಿ ಇವು ಪೂರ್ಣ ಸಂಖ್ಯೆಗಳು ಬರ್ತಕ್ಕಂಥ ಒಂದು ಸರಣಿದು ಶ್ರೇಣಿ ಅಂತ ಕರೆಯಲಾಗ್ತದ. ಇನ್ನ ಸಂಖ್ಯಾ ಸಿದ್ಧಾಂತ ಅಂದ್ರೆ ಏನು? ಸಂಖ್ಯಾ ಸಿದ್ಧಾಂತ ಅಂದ್ರೆ ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಗಣಿತದ ಶಾಖೆಯನ್ನ ಅಥವಾ ಗಣಿತದ ವಿಭಾಗವನ್ನ, ಈ ಪೂರ್ಣ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಗಣಿತದ ಶಾಖೆ ಅಥವಾ ವಿಭಾಗವನ್ನ ಏನ್ ಕರಿತೀವಿ ನಾವು? ಸಂಖ್ಯಾ ಸಿದ್ಧಾಂತ ಅಂತ ಕರೆಯಲಾಗ್ತದೆ. ಪೇಜ್ ನಂಬರ್ 3 ಬರ್ತಕ್ಕಂಥ ಪ್ರಶ್ನಾವಳಿಗಳು. ಕೋಷ್ಟಕ 1ರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ನೀವು ಗುರುತಿಸಬಲ್ಲಿರಾ? ಎಸ್, ಗುರುತಿಸಬಹುದು. ಕೋಷ್ಟಕ 1ರಲ್ಲಿ ಪ್ರತಿ ಶ್ರೇಣಿಯ ವಿನ್ಯಾಸವನ್ನ ಗುರುತಿಸ್ಕೊತ ಹೋದಾಗ ಮೊದಲೇದು 1 1 1 1, 1, ಹಿಂಗದ. ಹಂಗಾರೆ ಈ ಎಲ್ಲ 1ರ ಶ್ರೇಣಿಗಳದಾವು. ಒಂದರ ಶ್ರೇಣಿಗಳು. ಇನ್ನು 1 2 3 4 5 6 7 ಹೀಗೆ ಕೌಂಟಿಂಗ್ ನಂಬರ್ಸ್, ಎಣಿಕೆ ಸಂಖ್ಯೆಗಳು, ಅದಕ್ಕೆ ಎಣಿಕೆ ಸಂಖ್ಯೆಗಳ ಅಂತ ಕರೆಯಲಾಗ್ತದೆ. ಇನ್ನು 1 3 5 7 9 11 13 ಇವೆಲ್ಲ ಬೆಸ್ ಸಂಖ್ಯೆಗಳು. ಅಂದ್ರೆ 2ರಿಂದ ಭಾಗ ಹೋಗದ ಸಂಖ್ಯೆಗಳು. ಇಲ್ಲ, ಯಾವ ಸಂಖ್ಯೆಗಳು 2ರಿಂದ ಭಾಗ ಹೋಗಲ್ಲ ಅಂತ ಸಂಖ್ಯೆಗಳನ್ನ ಬೆಸ್ ಸಂಖ್ಯೆಗಳು ಅಂತ ಕರೆಯಲಾಗ್ತದ. ಇನ್ನು ಸಮಸಂಖ್ಯೆಗಳಂದ್ರೆ ಏನು? ಸಮಸಂಖ್ಯತೆ ಎದಕ್ಕೆ ಕರೆಯಲಾಗ್ತದೆ? 2ರಿಂದ ಭಾಗ ಹೋಗುವ ಸಂಖ್ಯೆಗಳು ಸಮಸಂಖ್ಯೆಗಳು. 2 4 6 8 10 12 ಈ ರೀತಿ ಬರ್ತಕ್ಕಂಥದ್ದು.
ಇನ್ನ 1, 3, 6, 10, 15, 21, 28 ಇವು ತ್ರಿಕೋನೀಯ ಸಂಖ್ಯೆಗಳು. ಅಂದ್ರೆ ತ್ರಿಭುಜ ಆಕೃತಿಯನ್ನು ಹೋಲ್ತಕ್ಕಂಥದ್ದು. ಸಂಖ್ಯೆಗಳನ್ನ ಜೋಡಿಸ್ಕೋತಾ ಹೋದಂಗ ತ್ರಿಭುಜ ಆಕೃತಿಯನ್ನು ಹೊಂದತಕ್ಕಂಥದ್ದು. ಆದ್ದರಿಂದ ಇಂಥ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆಗಳಂತ ಕರೆಯಲಾಗ್ತದ. ನಾವು 1, 4, 9, 16, 25, 36, 49 ಇವು ವರ್ಗ ಸಂಖ್ಯೆಗಳಾಗ್ತಾವು. ಯಾಕಂದ್ರೆ 1ರ ವರ್ಗ 1, 2ರ ವರ್ಗ 2, 4, 3ರ ವರ್ಗ 3, 9, 4, 4, 16 ಬರ್ತದೆ. ಹಂಗ ಘನಗಳು 1, 8, 27 ಅಂದ್ರೆ 1ರ ಘನ 1, 1ರ ಘನ ಅಂದ್ರೆ 1ನ್ನ 3 ಸಲ ಗುಣಾಕಾರ ಮಾಡಬೇಕು. ಇನ್ನು 2ರ ಘನ 2, 4, 4, 8, 3 ಘನ 3, 9, 9, 9, 27 ಆಗ್ತದೆ. ಇನ್ನ ವಿರಹಾಂಕ ಸಂಖ್ಯೆಗಳು. ವಿರಹಾಂಕ ಸಂಖ್ಯೆಗಳಂದ್ರ 1, 2, 3, 5, 8, 13, 21 ಅಂದ್ರೆ 1ರಲ್ಲಿ 2 ಕೂಡಿಸಿದಾಗ 3, 2ರಲ್ಲಿ 3 ಕೂಡಿಸಿದಾಗ 5 ಅಂದ್ರೆ ಅನುಕ್ರಮ ಸಂಖ್ಯೆಗಳ ಮೊತ್ತ ಆಗಿರ್ತದೆ. ಇನ್ನು 2ರ ಘಾತಗಳನ್ನು ಕೊಡಲಾಗಿದೆ. 1, 2, 4, 8, 16, 32, 64 ಅಂದ್ರೆ 2ರ ಘಾತ 0 ಬೆಲೆ 1, 2ರ ಘಾತ 1ರ ಬೆಲೆ 2, 2ರ ಘಾತ 2ರ ಬೆಲೆ 4, 2ರ ಘಾತ 3 ಬೆಲೆ 8 ಆಗ್ತದೆ. ಇನ್ನು 3ರ ಘಾತ ಅಂದಾಗ 3ರ ಘಾತ 0 ಬೆಲೆ 1, 3ರ ಘಾತ 1ರ ಬೆಲೆ 3, 3ರ ಘಾತ 2ರ ಬೆಲೆ 9 ಆಗ್ತದೆ. ಈ ರೀತಿ 3ರ ಘಾತಗಳಾಗ್ತಾವು. ನಿಮ್ಮ ನೋಟ್ ಪುಸ್ತಕದಲ್ಲಿ ಕೋಷ್ಟಕ 1ರ ಪ್ರತಿ ಶ್ರೇಣಿಯಲ್ಲಿ ಅದರ ಮುಂದಿನ 3 ಸಂಖ್ಯೆಗಳೊಂದಿಗೆ ಪುನಃ ಬರೆಯಿರಿ. ಪ್ರತಿ ಶ್ರೇಣಿಯ ಮುಂದಿನ ಸಂಖ್ಯೆಯನ್ನು ರೂಪಿಸುವ ನಿಯಮವೇನು ಎಂಬುದನ್ನು ನಿಮ್ಮದೇ ಪದಗಳಲ್ಲಿ ಬರೆಯಿರಿ. ಅಂದ್ರೆ ಇಲ್ಲಿ ಸಂಖ್ಯಾ ಶ್ರೇಣಿಗಳಿಗೆ ಉದಾಹರಣೆ ಕೊಟ್ಟಿದ್ದಾರೆ. ಅದರ ಮುಂದಿನ 3 ಪದಗಳನ್ನ ಬರೀಬೇಕು, ಅಲ್ಲಿ ನಿಯಮವನ್ನ ಬರೀಬೇಕು. ಹಂಗಾರ ಒಂದೊಂದು ಬರ್ಕೋತ ಬರೋಣ. ಕೋಷ್ಟಕ 1ರ ಸಂಖ್ಯಾ ಶ್ರೇಣಿಗಳ ಉದಾಹರಣೆಗೆ ಎಲ್ಲಾ 1ಗಳು 1, 1, 1 ಅದಾವ. ಅಂದ್ರೆ ಎಲ್ಲಾ 1ರ ಶ್ರೇಣಿಗಳು. ಅಂದ್ರೆ ಮುಂದೂ ಸಹ ಏನ್ ಬರ್ತಾವ 1, 1, 1 ಬರ್ತಾವ. ಮುಂದಿನ 3 ಪದಗಳು ಸಹ 1, 1, 1 ಆಗ್ತದೆ. ಎಣಿಕೆ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೆಯಲಾಗ್ತದೆ. ಅಂದ್ರೆ ಎಣಿಕೆ ಸಂಖ್ಯೆಗಳು ಅಂದ್ರೆ 1, 2, 3, 4, 5, 6, 7 ಈ ರೀತಿ ಎಣಿಸ್ತಕ್ಕಂಥ ಸಂಖ್ಯೆಗಳೆಲ್ಲ ಸ್ವಾಭಾವಿಕ ಸಂಖ್ಯೆಗಳು. ಅಂದ್ರೆ ಇಲ್ಲಿ 7ರ ಮುಂದಿನ ನಂತರ ಬರ್ತಕ್ಕಂಥ ಸಂಖ್ಯೆಗಳು 8, 9, 10. ಬೆಸ್ ಸಂಖ್ಯೆಗಳು 2ರಿಂದ ಭಾಗ ಹೋಗದ ಸಂಖ್ಯೆಗಳು. ಹಂಗಾರೆ ಇಲ್ಲಿ 1, 3, 5, 7, 9, 11, 13 ಕೊಟ್ಟಿದ್ದಾರೆ. ಇನ್ನು 15 ಮುಂದಿನ ಸಂಖ್ಯೆ ಬರ್ತಕ್ಕಂಥದ್ದು 15, 17, 19 ಅಂದ್ರೆ 2 ವ್ಯತ್ಯಾಸ ಇದೆ. ಸಮಸಂಖ್ಯೆಗಳು 2ರಿಂದ ಭಾಗ ಹೋಗತಕ್ಕಂಥ ಸಂಖ್ಯೆಗಳು 2, 4, 6, 8, 10, 12, 14 ಆದ ನಂತರ ಬರ್ತಕ್ಕಂಥದ್ದು 16, 18, 20, 22 ಬರ್ತಕ್ಕಂಥದ್ದು. ತ್ರಿಕೋನೀಯ ಸಂಖ್ಯೆಗಳು ಅಂದ್ರೆ ಏನಂದ್ರೆ ಒಂದು ನಿರ್ದಿಷ್ಟ ರೀತಿಯಲ್ಲಿ ಸಮಬಾಹು ತ್ರಿಕೋನದ ಆಕಾರದಲ್ಲಿ ಚಿತ್ರಿಸಬಹುದಾದ ಸಂಖ್ಯೆಗಳು. 1, 1ರಲ್ಲಿ 2 ಕೂಡಿಸಿದಾಗ 3, 1ರಲ್ಲಿ 2 ಪ್ಲಸ್ 3 ಕೂಡಿಸಿದಾಗ 6, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಕೂಡಿಸಿದಾಗ 10, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಕೂಡಿಸಿದಾಗ 15. ಈ ರೀತಿ ಬರ್ತಕ್ಕ ಮುಂದಿನ ಸಂಖ್ಯೆಗಳು 21, 28, 36 ಬರ್ತವೆ. ಅಥವಾ ಈ ರೀತಿ ಕೂಡಿಸ್ಬೋದು. 1ರಲ್ಲಿ 2 ಕೂಡಿಸಿದಾಗ 3, 3ರಲ್ಲಿ 3 ಕೂಡಿಸಿದಾಗ 6, 6ರಲ್ಲಿ 4 ಕೂಡಿಸಿದಾಗ 10, 10ರಲ್ಲಿ 5 ಕೂಡಿಸಿದಾಗ 15, 15ರಲ್ಲಿ 6 ಕೂಡಿಸಿದಾಗ 21. ಈ ರೀತಿ 21, 28, 36 ಮುಂದಿನ ಸಂಖ್ಯೆಗಳು ಬರ್ತಕ್ಕಂಥವು. ವರ್ಗಗಳು ಒಂದು ಪೂರ್ಣಾಂಕವನ್ನ ಅದರಿಂದಲೇ ಗುಣಿಸಿದಾಗ ದೊರಕುವ ಸಂಖ್ಯೆಗಳು. ಒಂದು ಪೂರ್ಣಾಂಕವನ್ನ ಅದರಿಂದಲೇ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳು. ಅಂದ್ರೆ ಉದಾಹರಣೆಗೆ 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 7ರ ವರ್ಗ 8ರ ವರ್ಗ 44, 9ರ ವರ್ಗ 81, 10ರ ವರ್ಗ 100 ಆಗ್ತವೆ. ಆ ಸಂಖ್ಯಾ ಸಾರನ್ನು ಒಂದು ನೋಡಿಕೊಳ್ಳಿ. 1, 1, 1, 2, 4, 9, 4, 16 ಈ ರೀತಿ ಬರ್ತಕ್ಕಂಥವು. ಘನ ಸಂಖ್ಯೆಗಳು ಒಂದು ಪೂರ್ಣಾಂಕವನ್ನ ಯಾವುದೇ ಒಂದು ಪೂರ್ಣಾಂಕ ಇರ್ಬೋದು, ಅದನ್ನು 3 ಬಾರಿ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳೆಲ್ಲ ಘನ ಸಂಖ್ಯೆಗಳಾಗಿರ್ತಾವು. ಉದಾಹರಣೆಗೆ 1ರ ಘನ 1 ಅಂದ್ರೆ 1ರ ಘನ 1 ಅಂದ್ರೆ 1 × 1 × 1 × 1 ಆಗ್ತದೆ.
ಇನ್ನು 2ರ ಘನ 8 ಅಂದ್ರೆ 2 ಇಂಟು 2 ಇಂಟು 2 ಇಂಟು ಈಕ್ವಲ್ ಟು 8 ಆಗ್ತದೆ. 2 4 4 8 ಆಗ್ತದೆ. ಇನ್ನು 3ರ ಘನ ಅಂದ್ರೆ 3 ಗುಂಡ್ಲೆ 3 ಗುಂಡ್ಲೆ 3 3 9 9 ಮೂರಲೆ 27. ಇನ್ನು 4ರ ಘನ ಅಂದ್ರೆ 4 ಗುಂಡ್ಲೆ 4 ಗುಂಡ್ಲೆ 4 4 64 ಇರುತ್ತೆ. 5ರ ಘನ 6ರ ಘನ 7ರ ಘನ 8ರ ಘನ ಬರ್ತದೆ. 343 5 17 729 ಈ ರೀತಿ ಅನುಕ್ರಮವಾಗಿರ್ತಕ್ಕಂಥ ಘನ ಸಂಖ್ಯೆಗಳು. ವಿರಹಂಕ ಸಂಖ್ಯೆಗಳು ಸರಣಿಯ ಪ್ರತಿ ಸಂಖ್ಯೆಯು 2 ಹಿಂದಿನ ಸಂಖ್ಯೆಗಳ ಮೊತ್ತವಾಗಿರ್ತದೆ. ಇಲ್ಲಿ ಉದಾಹರಣೆ ನೋಡಿದಾಗ 1, 2, 3, 5, 8, 13, ಮುಂದಿನ ಸಂಖ್ಯೆಗಳು 21, 34 ಬರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ಮೊದಲನೇ ಸಂಖ್ಯೆ 1 ಅದ. 1ಕ್ಕೆ 1 ಕೂಡಿಸಿದಾಗ 2, 2ಕ್ಕೆ 1 ಕೂಡಿಸಿದಾಗ 3, 3ಕ್ಕೆ 2 ಕೂಡಿಸಿದಾಗ 5, ನಂತರ 3ಕ್ಕೆ 5 ಕೂಡಿಸಿದಾಗ 8. ಈ ರೀತಿ ಅನುಕ್ರಮ ಸರಣಿಯ ಪ್ರತಿ ಸಂಖ್ಯೆ ಹಿಂದಿನ ಸಂಖ್ಯೆಗಳ ಮೊತ್ತವಾಗಿರ್ತದ. ಇಂತಹ ಸಂಖ್ಯೆಗಳನ್ನ ವಿರಹಂಕ ಸಂಖ್ಯೆಗಳು ಅಂತ ಕರೆಯಲಾಗ್ತದ. ಎರಡರ ಘಾತಗಳು 1, 2, 4, 8, 16, 32, 64 ಆಗ್ತದೆ. ಹಂಗಾರೆ 2ರ ಘಾತ ಅಂದ್ರೆ ನೋಡ್ರಿ, 2ರ ಘಾತ 0 ಅಂದಾಗ 1, 2ರ ಘಾತ 1 ಅಂದಾಗ 2, 2ರ ಘಾತ 2 ಅಂದ್ರೆ 2 2 4, 2ರ ಘಾತ 3 ಅಂದ್ರೆ 2 4 4 8. ಅದೇ ರೀತಿಯಾಗಿ ಮುಂದಿನ ಸಂಖ್ಯೆಗಳು 8 2 16, 16 2 32, 32 64, 64 128, 128 256, 256 512 ಇರ್ತದೆ. ಅದೇ ರೀತಿಯಾಗಿ 3ರ ಘಾತಗಳು ಅಂದಾಗ 1, 3, 9, 27, 81, 243, 723, 2187, 6561, 19683. ಇವು ಘನ ಸಂಖ್ಯೆಗಳು. ಘನ ಸಂಖ್ಯೆ ಅಂದಾಗ 3ರ ಘಾತ 0 ಅಂದ್ರೆ 1, 3ರ ಘಾತ 1 ಅಂದ್ರೆ 3, 3ರ ಘಾತ 2 ಅಂದ್ರೆ 3 9, 3ರ ಘಾತ 3 ಅಂದ್ರೆ 3 9, 9 20. ಈ ರೀತಿ ಅನುಕ್ರಮ ಸರಣಿಗಳು ಬರ್ತಕ್ಕಂಥ. ಮುಂದಿನ ಸರಣಿಗಳೆಲ್ಲ ಈ ರೀತಿ ಕಂಡುಹಿಡಿಯಬೇಕು. ಹಂಗಾರೆ ಇವುಗಳನ್ನ ನಾವು ದೃಶ್ಯಾತ್ಮಕವಾಗಿ ನೋಡಿದಾಗ, ದೃಶ್ಯಾತ್ಮಕ ಚಿತ್ರಗಳನ್ನು ನೋಡಿದಾಗ ಈ ರೀತಿ ಬರ್ತಕ್ಕಂಥದ್ದು. ಎಲ್ಲ ಒಂದುಗಳು, ಎಣಿಕೆ ಸಂಖ್ಯೆಗಳು, ಬೆಸ ಸಂಖ್ಯೆಗಳು, ಸಮ ಸಂಖ್ಯೆಗಳು ದೃಶ್ಯಾತ್ಮಕವಾಗಿ ಸೂಚಿಸಿದಾಗ ಈ ರೀತಿ ಬರ್ತದೆ. ನೆಕ್ಸ್ಟ್ ಬರ್ತಕ್ಕಂಥ ತ್ರಿಕೋನೀಯ ಸಂಖ್ಯೆಗಳು 1, 3 ಡಾಟು, 6 ಡಾಟು, 10 ಡಾಟು, 15 ಡಾಟು ಈ ರೀತಿ ತ್ರಿಕೋನ ಆಕಾರದಲ್ಲಿ ಬರ್ತಕ್ಕಂಥ ಚಿತ್ರಗಳು. ಇನ್ನು ವರ್ಗಗಳು ಅಂತ ತೋರ್ತಕ್ಕಂಥ ಚಿತ್ರಗಳು 1, 4, 9 ವರ್ಗ ಆಕಾರದಲ್ಲಿ, ಚೌಕದ ಆಕಾರದಲ್ಲಿ ಬರ್ತಕ್ಕಂಥ ವಿನ್ಯಾಸಗಳು. ಇನ್ನು ಘನದ ಆಕಾರದಲ್ಲಿ ಬರ್ತಕ್ಕಂಥ ಚಿತ್ರಗಳು 1, 8, 27, 64, 27 ಈ ರೀತಿ ಘನದ ಆಕಾರದಲ್ಲಿ ಬರ್ತಕ್ಕಂಥ ಚಿತ್ರಗಳು. ಈಗ ಪೇಜ್ ನಂಬರ್ 4ರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿಗಳನ್ನು ನೋಡೋಣ. ಪೇಜ್ ನಂಬರ್ 4ರಲ್ಲಿ ಬರ್ತಕ್ಕಂಥ ಪ್ರಶ್ನಾವಳಿ ಕೋಷ್ಟಕ 2ರಲ್ಲಿ ಬರ್ತಕ್ಕಂಥ ಸಂಖ್ಯಾ ಸರಣಿಯನ್ನು ಪ್ರತಿನಿಧಿಸುವ ನಕಲು ಚಿತ್ರಗಳನ್ನು ಬಿಡಿಸಿ ಮುಂದಿನ ಚಿತ್ರಗಳನ್ನ ಬಿಡಿಸಿ. ಇಲ್ಲಿ ಮುಂದಿನ ಚಿತ್ರಗಳು ಅಂದಾಗ 1, 1, 1 ಅಂದ್ರೆ ಮುಂದಿನ ಚಿತ್ರಗಳು ಸಹ ಏನ್ ಬರ್ತದೆ, 1, 1 ಡಾಟಾ ಬರ್ತದೆ. ಒಂದು 1 1 ಇಲ್ಲಿ 1 1 1 ಆಗ್ತದೆ. ಇನ್ನು ನೆಕ್ಸ್ಟ್ 1, 2, 3, 4, 5 ಅದ. ಇನ್ನು 6 ಡಾಟ್ ಬರ್ತದೆ. 1, 2, 3, 4, 5, 6. 1, 2, 3, 4, 5, 6, 7. ಇನ್ನು 1, 2, 3, 4, 5, 6, 7, 8 8 ಈ ರೀತಿ ಬರ್ತಕ್ಕಂಥದ್ದು. ಇನ್ನು 1, 3, 5, 7, 9 ಅದ. 10ನೇದು ಹೆಂಗ್ ಬರ್ತದೆ ಅಂದ್ರೆ ಈ ರೀತಿ ಬರ್ತಕ್ಕಂಥದ್ದು.
1 3 5 7 9 ಆದ ನಂತರ 11 ಬರ್ತಕ್ಕಂಥದ್ದು 11 1 2 3 4 5 6 7 8 9 10 11 ನೆಕ್ಸ್ಟ್ 11 ಆದ ನಂತರ 13 1 2 3 4 5 6 7 1 2 3 4 5 6 13 ಈ ರೀತಿ ನೆಕ್ಸ್ಟ್ ಬರ್ತಕ್ಕಂಥ ಸರಣಿಗಳನ್ನ ಬರಿಬೇಕಾಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಮಸಂಖ್ಯೆಗಳಲ್ಲಿ 10 ಆದ ನಂತರ 12 1 2 3 4 5 6 7 8 9 10 11 12 ಆಗ್ತದ. 12 ನೆಕ್ಸ್ಟ್ 14 1 2 3 4 5 6 7 1 2 3 4 5 6 7 7 14 ಆಗ್ತದೆ. ಜೊತೆ ಮುಂದಿನ ಸರಣಿಗಳನ್ನ ವಿದ್ಯಾರ್ಥಿಗಳು ಬರೆದುಕೊಳ್ಬೇಕಾಗ್ತದೆ. ತ್ರಿಭುಜ ಸಂಖ್ಯೆಗಳನ್ನು ನೋಡೋಣ. ತ್ರಿಭುಜ ಸಂಖ್ಯೆಗಳ ಚಿತ್ರವನ್ನು ಬಿಡಿಸಿದಾಗ ಯಾವ ರೀತಿ ಬರ್ತದೆ ಈ ಚಿತ್ರವನ್ನು ಬಿಡಿಸೋಣ. ತ್ರಿಭುಜ ನೆಕ್ಸ್ಟ್ ಬರೋದು ಇಲ್ಲಿ 5 ಚುಕ್ಕೆಗಳದಾವು. ಈಗ ನೆಕ್ಸ್ಟ್ ಬರ್ತಕ್ಕಂಥದ್ದು 6 ಚುಕ್ಕೆಗಳು. 1 2 3 4 5 6 ನಂತರ 1 2 3 4 5 ಆಯ್ತು. 6 ಆದ ನಂತರ 6 5 11 11 12 13 14 15 16 17 18 19 20 21 ನೆಕ್ಸ್ಟ್ ಬರ್ತಕ್ಕಂಥ ವಿನ್ಯಾಸ 21 ಆಗ್ತದೆ. ನೆಕ್ಸ್ಟ್ ಇತರ ಬರ್ತಕ್ಕಂಥ 25 ನೆಕ್ಸ್ಟ್ 25 ಆದ ನಂತರ ಬರ್ತಕ್ಕಂಥದ್ದು 6 36 1 2 3 4 5 6 1 2 3 4 5 6 1 2 3 4 5 6 1 2 3 4 5 6 1 2 3 4 5 6 ಈ ಕಡೆ 1 5 ಅದು ಇನ್ನೊಂದು 1 2 3 4 5 6 ಇಟ್ಟು 6ರಲ್ಲಿ 36 ಬರ್ತಕ್ಕಂಥದ್ದು. ಇನ್ನು ಗಣ ಸಂಖ್ಯೆ 1ರ ಗಣ 1 2ರ ಗಣ 8 3ರ ಗಣ 9 4ರ ಗಣ 14 5ರ ಗಣ 25 6ರ ಗಣ 6 6ರಲ್ಲಿ 36 36 6ರಲ್ಲಿ 36 18 19 20 21 216 ಅಂದ್ರೆ 216 ಬರ್ತದೆ. ಅಂದ್ರೆ 216 ಯಾವ ರೀತಿ ಚಿತ್ರದ ಮೂಲಕ ಸೂಚಿಸಲಾಗ್ತದೆ ಅಂದ್ರೆ 216 ಯಾವ ರೀತಿ ಬರ್ತದೆ ಅಂದ್ರೆ ನೋಡ್ರಿ 1 2 3 4 5 6 1 2 3 4 5 6 ಇದೇ ರೀತಿಯಾಗಿ ಈ ರೀತಿ ಬರ್ತಕ್ಕಂಥ ಇಲ್ಲೂ ಸಹ 6 ಆಗಬೇಕು. ಎಷ್ಟಾಗಬೇಕು 6 ಆಗಬೇಕು ನೋಡಿ. 1 2 3 4 5 6 ಅಂದ್ರೆ 1 ಅದ ಇನ್ನ 1 2 3 4 5 6 ಆಗಬೇಕು. ಅದೇ ರೀತಿಯಾಗಿ ಈ ರೀತಿ ಬರ್ತಕ್ಕಂಥದ್ದು ಇಲ್ಲೂ ಸಹ ಹಾಗೆ 1 2 3 4 5 6 1 2 3 4 5 6 ಈ ರೀತಿ 6 ಬರ್ತಕ್ಕಂಥದ್ದು. ಅದರ ಟೋಟಲ್ ಆಗಿ 216. ಪೇಜ್ ನಂಬರ್ 4ರಲ್ಲಿ ಬರ್ತಕ್ಕಂಥ ಲೆಕ್ಕಗಳು 1, 3, 6, 10, 15 ಈ ಸಂಖ್ಯೆಗಳನ್ನ ತ್ರಿಕೋನೀಯ ಸಂಖ್ಯೆಗಳೆಂದು ಕರೆಯಲಾಗ್ತದೆ. ಯಾಕಂದ್ರೆ ಒಂದು ನಿಷ್ಠ ರೀತಿಯ ಸಮಬಾಹು ತ್ರಿಕೋನದ ಆಕಾರದಲ್ಲಿ ಚಿತ್ರಿಸಬಹುದಾದ ಸಂಖ್ಯೆಗಳಾಗಿವೆ. ಒಂದಷ್ಟು ರೀತಿಯಲ್ಲಿ ಸಮಬಾಹು ತ್ರಿಭುಜಾಕಾರದ ಚಿತ್ರಿಸಬಹುದಾದ ಸಂಖ್ಯೆಗಳಾಗ್ಯಾವು. ಇನ್ನ
1,4,9,16,25 ವರ್ಗ ಸಂಖ್ಯೆಗಳು ವರ್ಗ ಅಂತ ಕರೆಯಲಾಗ್ತದೆ. ಯಾಕಂದ್ರೆ ಒಂದು ಪೂರ್ಣಾಂಕವನ್ನು ಅದರಿಂದಲೇ ಗುಣಿಸಿದಾಗ ದೊರೆತಕ್ಕಂಥ ಇವು ಸಂಖ್ಯೆಗಳು. ಅಂದ್ರೆ 1 ವರ್ಗ 1, 2 4, 3 ಮೂಲೆ 9 ಈ ರೀತಿ ಬರ್ತಕ್ಕಂಥದ್ದು. ಇನ್ನು 1,8,27, 64, 125 ಇವು ಘನ ಅಂತ ಕರೆಯಲಾಗ್ತದೆ. ಯಾಕಂದ್ರೆ ಒಂದು ಪೂರ್ಣಾಂಕವನ್ನ 3 ಬಾರಿ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳು. ಅಂದ್ರೆ 1 1 1 1 2 4 4 8. ಮೂವತ್ತಾರು ತ್ರಿಕೋನೀಯ ಸಂಖ್ಯೆ ಮತ್ತು ವರ್ಗ ಸಂಖ್ಯೆ ಎರಡೂ ಆಗಿರೋದ್ರಿಂದ ನೀವು ಗಮನಿಸಿದ್ದೀರಾ ಅಂದ್ರೆ 36 ಚುಕ್ಕೆಗಳನ್ನ ತ್ರಿಭುಜ ಚೌಕದಂತೆ ನಿಖರವಾಗಿ ಸೂಚಿಸಬಹುದು. ಇದನ್ನ ವಿವರಿಸುವ ಚಿತ್ರಗಳನ್ನು ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಬಿಡಿಸಿ ಎಂದರು. ಈಗ 36 ಬರ್ತಕ್ಕಂಥದ್ದು ಮೊದಲ ಚಿತ್ರ ಬಿಡಿಸೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 ಒಟ್ಟಾರೆಯಾಗಿ ಬರ್ತಕ್ಕಂಥ ವಿಚಿತ್ರ 36. ಇನ್ನು ಚೌಕ 1 2 3 4 5 6 1 2 3 4 5 6 1 2 3 4 5 6 ಈ ರೀತಿ 6 ಚುಕ್ಕೆಗಳನ್ನ ಇಟ್ಕೋತಾ ಹೋಗ್ಬೇಕಾಗ್ತದೆ. ಈ ರೀತಿ ಚೌಕ ಬರ್ತಕ್ಕಂಥದ್ದು 36. ಪೇಜ್ ನಂಬರ್ 4ರಲ್ಲಿ ಬರ್ತಕ್ಕಂಥ ಪ್ರಶ್ನೆ, ಮುಂದಿನ ಸಂಖ್ಯೆಗಳ ಶ್ರೇಣಿಯನ್ನ ನೀವು ಏನೆಂದು ಕರೆಯುತ್ತೀರಿ? ಇಲ್ಲಿ 1 7 19 37 ಅದ. ಇಂಥ ಸಂಖ್ಯೆಗಳು ನಾವು ಏನು ಕರಿತೇವೆ ಅಂದ್ರೆ ಷಡ್ಭುಜ ಸಂಖ್ಯೆಗಳು. ಷಡ್ಭುಜ ಅಂದ್ರೆ 6 ಭುಜಗಳು ಆಕೃತಿ ನೋಡ್ರಿ. 1 2 3 4 5 6 ಅದ. ಇಲ್ಲೂ ಸಹ 1 2 3 4 5 6 2 3 4 5 6 ಟೋಟಲ್ ಆಗಿ 6 ಭುಜಗಳ ಆಕೃತಿ. ಅಂದ್ರೆ 6 ಭುಜಗಳ ಆಕೃತಿ. ನೆಕ್ಸ್ಟ್ ಬರ್ತಕ್ಕಂಥ ನೋಟ್ಬುಕ್ಸ್ ಅಲ್ಲಿ ಮುಂದಿನ ಸಂಖ್ಯೆಯನ್ನ ಚಿತ್ರವನ್ನು ಬಿಡಿಸ್ಬೇಕು. ಮುಂದಿನ ಸಂಖ್ಯೆ ಯಾವ್ದು ಬರ್ತದೆ ಚಿತ್ರ ಬಿಡಿಸೋಣ. ನೋಡ್ರಿ ಇಲ್ಲಿ 1 2 3 ಅದಾವು, ಇಲ್ಲಿ 4 ಡಾಟ್ ಅದಾವು. ಇಲ್ಲಿ ಎಷ್ಟು ಇರ್ಬೇಕು? 5 ಆಗ್ಬೇಕು. ಅಂದ್ರೆ 5 ಆಗ್ಬೇಕಾರೆ 1 2 ದಪ್ಪ ತೋರಣ 1 2 3 4 5 1 1 2 3 4 5 ನಂತರ 1 2 3 4 5 ನಂತರ 1 2 3 4 5 6 ನೆಕ್ಸ್ಟ್ 1 2 3 4 5 6 7 1 2 3 4 5 6 7 8 6 8 1 2 3 4 1 2 3 4 5 6 7 8 9 ನೆಕ್ಸ್ಟ್ 1 2 3 4 5 6 7 8 ಅದೇ ರೀತಿ ಒಂದು ಕಡಿಮೆ ಮಾಡ್ಕೋತಾ ಹೋಗ್ಬೇಕು.
ಈ ರೀತಿ ಬರ್ತಕ್ಕಂಥ ಸಂಖ್ಯೆ ಅಂದ್ರೆ ಷಡ್ಭುಜಾಕೃತಿಯನ್ನ ಆಕಾರವನ್ನ ಹೋಲ್ತಕ್ಕಂಥ ಸಂಖ್ಯೆ. ಎರಡರ ಘಾತ ಮತ್ತು ಮೂರರ ಘಾತ ಶ್ರೇಣಿಯನ್ನು ದೃಶ್ಯೀಕರಿಸುವ ಚಿತ್ರಾತ್ಮಕ ವಿಧಾನದ ಬಗ್ಗೆ ನೀವು ಯೋಚಿಸಬಲ್ಲಿರಾ ಅಂತಂದರು. ನೋಡ್ರಿ, ಎರಡರ ಘಾತ ಬಗ್ಗೆ ಯೋಚಿಸಬಹುದಾದ ಒಂದು ವಿಧಾನ ಇಲ್ಲಿ ನೀಡಲಾಗಿದೆ. ಏನಂದ್ರ 2 ರ ಘಾತ 0 ಅಂದ್ರೆ 1, 2 ರ ಘಾತ 2 ಅಂದ್ರೆ 2, 2 ರ ಘಾತ 1 ಅಂದ್ರೆ 2, 2 ರ ಘಾತ 2 4, ಈ ರೀತಿ ಬರ್ತಕ್ಕಂಥದ್ದು. ಅಂದ್ರೆ ಚಿತ್ರಾತ್ಮಕವಾಗಿ ಈ ರೀತಿ ನಾವು ಸೂಚಿಸಲಾಗಿದೆ. ಈ ರೀತಿ ಬರ್ತಕ್ಕಂಥದ್ದು. ಇನ್ನು 3ರ ಘಾತ ಬಗ್ಗೆ ಯೋಚಿಸಬಹುದಾದ ಒಂದು ವಿನ್ಯಾಸ ನೋಡ್ರಿ. 3ರ ಘಾತ ಬಗ್ಗೆ ನಾವು ಯೋಚಿಸಬೇಕಾದ ಒಂದು ವಿನ್ಯಾಸ ಅಂದಾಗ ನೋಡ್ರಿ, 3ರ ಘಾತ ನೋಡಿ 1ರ ಘಾತ 1 ಅದ. ಈಗ 3ರ ಘಾತ 3 ಅನ್ನಬೇಕಾದ್ರ ಅಲ್ಲಿ ಏನ್ ಬರ್ತದ, 3 ಡಾಟ್ಗಳು ಬರ್ತಕ್ಕಂಥದ್ದು. ಈಗ 1 ಡಾಟು, ಆಮೇಲೆ ಇದೇ ರೀತಿ ವಿನ್ಯಾಸ ಇರಬೇಕು. ಇಲ್ಲಿ ವರ್ಗ ವಿನ್ಯಾಸ ಅದಲ್ಲ, ಅದೇ ರೀತಿ ಈ ವಿನ್ಯಾಸ ಇರಬೇಕು ಅಂದ್ರೆ. ವರ್ಗ ವಿನ್ಯಾಸ ಯಾವ ರೀತಿ ಅದ, 1ಕ್ಕೆ 1 ಗೆರೆ, 2ಕ್ಕೆ 2 ಡಾಟು, 4ಕ್ಕೆ ಈ ರೀತಿ ಕೊಡಲಾಗ್ಯದ. ಹಂಗ ಇದೇ ರೀತಿಯಾಗಿ ನಾವು ಇದನ್ನ ತಗೊಂಡಾಗ ಅಂದ್ರೆ 1 ಡಾಟು ಆಮೇಲೆ 3 ಡಾಟು, 1 2 3 ಡಾಟು ಜೋಡ್ಸೋಣ. ಜೋಡಿಸೋ ಕಲರ್ ಅನ್ನು ಬೇರೆ ತೋರೋಣ. ಈಗ 1 ಡಾಟು, 1 ಡಾಟು, ಆಮೇಲೆ 1 2 3 ಡಾಟು, 1 ಡಾಟು, 1 2 3, ನೆಕ್ಸ್ಟ್ 9 ಅಲ್ಲ, 1 2 3 4 5 6 7 8 9, 27. 1 2 3 4 5 6 7 8 9 10 11 12 13 14 15 16 17 18 19 20 21 25 26 27 ಈ ರೀತಿ ಬರ್ತಕ್ಕಂಥದ್ದು. ನಂತರ ಇದನ್ನ ಬೇರೆ ಕಲರ್ದಿಂದ ನಾವು ಜೋಡಿಸ್ಬೇಕಾಗ್ತದೆ. ಇದೊಂದು ಕಲರು ಈ ರೀತಿ 3 ಆಗಿ ಜೋಡಿಸ್ಬೇಕಾಗ್ತದೆ. ಈ ರೀತಿ 1 2 3 ಆಮೇಲೆ 1 2 3 ಈ ರೀತಿ ಜೋಡಿಸ್ತಕ್ಕಂಥದ್ದು ಒಂದು ವಿನ್ಯಾಸ ಆಗ್ತದೆ. ಸಂಖ್ಯಾ ಶ್ರೇಣಿಯಲ್ಲಿನ ಸಂಬಂಧ. ಸಂಖ್ಯಾ ಶ್ರೇಣಿಯಲ್ಲಿ ಏನ್ ಸಂಬಂಧ ಅದ ನೋಡ್ರಿ. ಅನುಕ್ರಮ ಬೆಸಂಖ್ಯೆಗಳ ಮೊತ್ತ ವರ್ಗ ಸಂಖ್ಯೆ ಆಗಿರ್ತದ. ಅನುಕ್ರಮ ಬೆಸಂಖ್ಯೆಗಳ ಮೊತ್ತ ವರ್ಗ ಸಂಖ್ಯೆ ಆಗಿರ್ತದ. ಇಲ್ಲಿ ನೋಡ್ರಿ, 1 = 1, 1ರಲ್ಲಿ 3 ಕೂಡಿಸಿದಾಗ ಅಂದ್ರೆ ಬೆಸಂಖ್ಯೆ, ಅನುಕ್ರಮ ಬೆಸಂಖ್ಯೆಗಳು 1 ಆಗ್ತದ, 3 ಆಗ್ತದ. 1ರಲ್ಲಿ 3 ಕೂಡಿಸಿದಾಗ 4. ನಂತರ 1ರಲ್ಲಿ 3ರಲ್ಲಿ 5ರಲ್ಲಿ ಕೂಡಿಸಿದಾಗ 1 + 3 + 5 ಅಂದಾಗ 9. 1 + 3 + 5 + 7 ಅಂದ್ರೆ 16 ಆಗ್ತದ. 1 + 3 + 5 + 7 + 9 ಅಂದ್ರೆ 25 ಆಗ್ತದ. 1 + 3 + 5 + 7 + 9 + 11 ಅಂದ್ರೆ 36 ಆಗ್ತದ. ಇನ್ನು ಮೊದಲ 6 ಬೆಸಂಖ್ಯೆಗಳ ಮೊತ್ತ. ಮೊದಲ 6 ಬೆಸಂಖ್ಯೆಗಳ ಮೊತ್ತ ಯಾವಾಗಲೂ ಏನಾಗಿರ್ತದೆ, ಮೊದಲ 6 ಬೆಸಂಖ್ಯೆಗಳ ಮೊತ್ತ ವರ್ಗ ಸಂಖ್ಯೆ ಆಗಿರ್ತದೆ, 36 ಆಗಿರ್ತದೆ. 1 + 5 3 + 5 + 7 + 9 + 11. ಇಲ್ಲಿ 1ಅನ್ನ 1 ಗೆರೆಯಿಂದ ಚಿತ್ರದಲ್ಲಿ ನೋಡ್ರಿ, 1ಅನ್ನ 1, 2ರದ 3, 3 ಡಾಟ್ಗಳದಾವು. ಆಮೇಲೆ ಇಲ್ಲಿ 5 ಡಾಟ್ ಅದಾವು. ಆಮೇಲೆ ಇಲ್ಲಿ 7, ಇಲ್ಲಿ 9 ಅದಾವು, ಇಲ್ಲಿ 11 ಅದಾವು. ಈ ರೀತಿ ಸೂಚಿಸಲಾಗಿರ್ತದೆ. ಅಂದ್ರೆ ಒಟ್ಟು 6 ಅಡ್ಡ ಸಾಲುಗಳು ಬೆಸಂಖ್ಯೆಯನ್ನು ಸೂಚಿಸಲಾಗ್ತದೆ. ಒಟ್ಟು ಚುಕ್ಕೆಗಳು 36. ಬೆಸಂಖ್ಯೆಗಳ ಮೊತ್ತ ಯಾವಾಗಲೂ ಇಲ್ಲಿ ವರ್ಗ ಸಂಖ್ಯೆ ಆಗಿರ್ತಕ್ಕಂಥದ್ದು. ಇನ್ನು ಮೊದಲ ಬೆಸಂಖ್ಯೆಗಳ ಮೊತ್ತವನ್ನ ಕಂಡಿಡ್ತಕ್ಕಂಥ ಇನ್ನೊಂದು ವಿಧಾನದ ಬಗ್ಗೆ ನೋಡ್ಕೊರೋಣ. ಇನ್ನೊಂದು ವಿಧಾನ ಏನಂತಂದ್ರೆ
ವಿನ್ಯಾಸ ನೋಡ್ರಿ 1 ಆಮೇಲೆ 1 + 2 + 1 4 ಆಗ್ತದ. 1 + 2 + 3 + 2 + 1 9 ಆಗ್ತದ. 1 + 2 + 3 + 4 + 3 + 2 + 1 ಈ ರೀತಿ 16 ಆಗ್ತದ. ಈ ರೀತಿ ವಿಧಾನವನ್ನ ಪರ್ಯಾಯ ವಿಧಾನ ಬೆಸ ಸಂಖ್ಯೆಗಳ ಮೊತ್ತ ಈ ರೀತಿ ಕಂಡುಹಿಡಿಬಹುದು. ಬೆಸ ಸಂಖ್ಯೆಗಳ ಮೊತ್ತ ಅಲ್ಲ, ಅನುಕ್ರಮ ಸಂಖ್ಯೆಗಳ ಮೊತ್ತ. ಬೆಸ ಸಂಖ್ಯೆ ಅಲ್ಲ, ಸಾರಿ, ಅನುಕ್ರಮ ಬೆಸ ಸಂಖ್ಯೆಗಳ ಮೊತ್ತ. ಪೇಜ್ ನಂಬರ್ 7 ಬರ್ತಕ್ಕಂಥದ್ದು ನೋಡಿ. ನೀವು ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಅಂದರೆ 1 1 + 2 1 + 2 + 3 + 2 + 1 ಈ ರೀತಿ ಚಿತ್ರಾತ್ಮಕವಾಗಿ ಇರಿಸಿದಾಗ ಏನಾಗ್ತದ? ಇಲ್ಲಿ ಏನಾಗ್ತದ ಅಂದಾಗ ನೋಡಿ, ಅನುಕ್ರಮವಾಗಿರ್ತಕ್ಕಂಥ ಬೆಸ ಸಂಖ್ಯೆಗಳ ಮೊತ್ತ. ಮೊದಲ 6 ಬೆಸ ಸಂಖ್ಯೆಗಳ ಮೊತ್ತ 36 ಒಂದು ವರ್ಗ ಸಂಕೇತ ದೃಶ್ಯಾತ್ಮಕವಾಗಿ ದೃಶ್ಯೀಕರಣ ರೂಪದಲ್ಲಿ ಇರ್ತಿರ್ಬೋದು. ಅಂದ್ರೆ ಮೊದಲ 6 ಬೆಸ ಸಂಖ್ಯೆಗಳ ಮೊತ್ತ 36 ಅನ್ನೋದನ್ನ ನಾವು ಇಲ್ಲಿ ಒಂದು ಚಿತ್ರಾತ್ಮಕವಾಗಿ ವರ್ಣನೆಯನ್ನ ನೀಡಬಹುದು. ಇಲ್ಲಿ 6 36 ಅದ, ಗುಂಪುಗಳನ್ನ ಮಾಡ್ಲಾಗ್ಯದ. 1 ನಂತರ 1 + 2 + 3 ಈ ರೀತಿ ಚಿತ್ರಾತ್ಮಕವಾಗಿ 4 ನಾವು ಗುರುತಿಸಬಹುದು. ನೀವು ರಚಿಸಿರುವ ಚಿತ್ರವನ್ನ ದೊಡ್ಡದಾಗಿ ಕಲ್ಪಿಸಿಕೊಂಡು ಅಥವಾ ಅಗತ್ಯವಿರುವಂತೆ 1 + 2 + 3 + ಡ್ಯಾಶ್ 99 + 100 + 99 3 + 2 ಈ ರೀತಿ ನೋಡಬಲ್ಲಿರಾ? ಎಸ್. ಅಂದ್ರೆ ಇದು 100ರ ವರ್ಗ ಆಗ್ತದ. 100ರ ವರ್ಗ. 100ರ ವರ್ಗ ಅಂದ್ರೆ 100 × 100 ಅಂದ್ರೆ 100 × 100 10,000 ಆಗ್ತದೆ. ಎಷ್ಟಾಗ್ತದೆ? 10,000. ಇದನ್ನ ಚಿತ್ರವನ್ನು ಬಿಡಿಸಬಹುದನ್ನ ನೋಡ್ರಿ. 10,000ವನ್ನ ಚಿತ್ರಾತ್ಮಕವಾಗಿ ನಾವು ತೆಗಿಯಕ ಸಾಧ್ಯ ಇಲ್ಲ. ಆದ್ರೆ ಅಂದಾಜಾಗಿ ತೆಗಿಬಹುದು ನೋಡ್ರಿ. 1 ಡಾಟು, ಅಂದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು ಯಾವುವು ಅನ್ನೋದನ್ನ ನಾವು ಕಂಡಿಯಕ ಸಾಧ್ಯ ಇಲ್ಲ. ಇಲ್ಲಿ ಅನುಕ್ರಮವಾಗಿ ತೆಗಿಬಹುದು. ಬಹಳಷ್ಟು ಇಲ್ಲಿ ನಮ್ಮ ಮಧ್ಯದಲ್ಲಿ ಬರ್ತಕ್ಕಂಥ ಸಂಖ್ಯೆಗಳು 100 ಆಗಿರ್ಬೇಕು. ಎಷ್ಟಾಗಿರ್ಬೇಕು? 100 ಡಾಟ್ಗಳು ಆಗಿರ್ಬೇಕು. ಇಲ್ಲಿ ಚಿತ್ರಿಸಕ ಸಾಧ್ಯ ಆಗಲ್ಲ. ನೀವು ಎಲ್ಲ 1ರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡುವುದರಿಂದ ಆರಂಭಿಸಿದಾಗ ಯಾವ ಶ್ರೇಣಿಯನ್ನ ಪಡೆಯುವಿರಿ? ನೀವು ಎಲ್ಲ 1ರ ಎಲ್ಲ ಶ್ರೇಣಿಯನ್ನು ಏರಿಕೆ ಅಥವಾ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿದಾಗ ನಿಮಗೆ ಯಾವ ಶ್ರೇಣಿ ದೊರೆಯುತ್ತದೆ? ಎಲ್ಲ 1ರ ಶ್ರೇಣಿಯನ್ನ ಏರಿಕೆ ಕ್ರಮದಲ್ಲಿ ಕೂಡುವುದರಿಂದ ಆರಂಭಿಸಿದಾಗ ಎಣಿಕೆ ಸಂಖ್ಯೆಯ ಶ್ರೇಣಿ ಪಡಿಬಹುದು. ಯಾಕ 1ರ ಶ್ರೇಣಿಯನ್ನು ಕೂಡಿಸ್ಕೋತ ಹೋದಂಗ 1ರಲ್ಲಿ 1 ಕೂಡಿಸಿದಾಗ 2, 2ರಲ್ಲಿ 1 ಕೂಡಿಸಿದಾಗ 3 ಈ ರೀತಿ ಎಣಿಕೆ ಸಂಖ್ಯೆ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳ ಶ್ರೇಣಿಯನ್ನ ನಾವು ಪಡಿಬಹುದು. ಎಲ್ಲ 1ರ ಎಲ್ಲಾ ಶ್ರೇಣಿಯನ್ನ ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಕೂಡಿಸಿದಾಗ ಎಣಿಕೆ ಸಂಖ್ಯೆಯನ್ನು ಪಡಿಬಹುದು. ನಾಲ್ಕನೇ ಪ್ರಶ್ನೆ, ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ನೀವು ಯಾವ ಶ್ರೇಣಿಯನ್ನ ಪಡೆಯುವಿರಿ? ಒಂದು ಸಣ್ಣ ಚಿತ್ರಾತ್ಮಕ ವಿವರಣೆಯನ್ನ ನೀಡಬಲ್ಲಿರಾ? ಎಣಿಕೆ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದಾಗ ತ್ರಿಕೋನೀಯ ಸಂಖ್ಯೆಗಳನ್ನ ಪಡಿಬಹುದು. ಯಾವ ಸಂಖ್ಯೆಗಳು? ತ್ರಿಕೋನೀಯ ಸಂಖ್ಯೆ. ನೋಡ್ರಿ, 1ರಲ್ಲಿ 2 ಕೂಡಿಸಿದಾಗ 3, 3ರಲ್ಲಿ 3 ಕೂಡಿಸಿದಾಗ 6, 6ರಲ್ಲಿ 4 ಕೂಡಿಸಿದಾಗ 10. ಹೀಗೆ ಅನುಕ್ರಮ ಏರಿಕೆಯ ಸಂಖ್ಯೆಗಳನ್ನ ನಾವು ಕೂಡಿಸ್ಕೊತ ಹೋದಂಗ ನಮ್ಗೆ ತ್ರಿಕೋನೀಯ ಸಂಖ್ಯೆಗಳು ಸಿಗ್ತಕ್ಕಂಥದ್ದು. ನೀವು ತ್ರಿಕೋನೀಯ ಸಂಖ್ಯೆಗಳನ್ನ ಜೋಡಿಗಳನ್ನ ಹುಡುಕುತ್ತಾ ಹೋದಂತೆ ಏನಾಗ್ತದ ಅಂದ್ರ 1 + 3, 3 + 6, 6 + 10 ಈ ರೀತಿ ತೆಗೆದುಕೊಳ್ಳಿ. ನೀವು ಯಾಕೆ ಇದನ್ನ ಚಿತ್ರದ ಮೂಲಕ ವಿವರಿಸಬಹುದನ ಪಡೆಯಬಹುದನ? ನೋಡ್ರಿ, ತ್ರಿಕೋನೀಯ ಸಂಖ್ಯೆಗಳ ಜೋಡಿಗಳನ್ನ ಹುಡುಕುತ್ತಾ ಹೋದಂಗ ವರ್ಗ ಸಂಖ್ಯೆಗಳು ಸಿಗ್ತಾವ. ನಮ್ಗೆ ಏನ್ ಸಿಗ್ತಾವು? ವರ್ಗ ಸಂಖ್ಯೆಗಳು ಸಿಗ್ತಾವು. ತ್ರಿಕೋನ ಸಂಖ್ಯೆ ಜೋಡಿಸ್ಕೊತ ಹೋದಂಗ ಹುಡುಕುತ್ತಾ ಹೋದಂಗ ವರ್ಗ ಸಂಖ್ಯೆಗಳು ಸಿಗ್ತಾವು. ಅದನ್ನ ಚಿತ್ರದೊಂದಿಗೆ ವಿವರಿಸಬಹುದೇ? ಚಿತ್ರದ ಮೂಲಕ ವಿವರಿಸಬಹುದು. ನೋಡಿ, ತ್ರಿಕೋನೀಯ ಸಂಖ್ಯೆಗಳನ್ನ
ಜೋಡ್ಸ್ಕೋತ ಹೋದಂಗ ನಮ್ಗೆ ಏನ್ ಸಿಗ್ತಾವ ವರ್ಗ ಸಂಖ್ಯೆ. ತ್ರಿಕೋನ ಸಂಖ್ಯೆ ಜೋಡಣೆಗಳನ್ನು ಹುಡುಗುತ್ತ ಹೋದಂಗ ನಮ್ಗೆ ವರ್ಗ ಸಂಖ್ಯೆಗಳು ಸಿಗುತ್ತಾವು. ತ್ರಿಕೋನೀಯ ಸಂಖ್ಯೆ ಅಂದಾಗ ನೋಡ್ರಿ ತ್ರಿಕೋನೀಯ ಸಂಖ್ಯೆ ಅಂದಾಗ ಒಂದು ತ್ರಿಕೋನೀಯ ಸಂಖ್ಯೆ, ಮೂರು ತ್ರಿಕೋನೀಯ ಸಂಖ್ಯೆ, ಒಂದರಲ್ಲಿ 3 ಕೂಡಿಸಿದಾಗ 7 ಅದು ತ್ರಿಕೋನೀಯ ಸಂಖ್ಯೆ ಆಗ್ತದೆ. 4 ಡಾಟ್ ಇಟ್ರೂ ಆಗ್ತದೆ. ಯಾಕ ಒಂದು ತ್ರಿಕೋನೀಯ ಸಂಖ್ಯೆ, 3 ತ್ರಿಕೋನೀಯ ಸಂಖ್ಯೆ, 3 ಆದ ನಂತರ ಬರ್ತಕ್ಕಂಥದ್ದು 7 ತ್ರಿಕೋನೀಯ ಸಂಖ್ಯೆ, 7 ಆದ ನಂತರ 8 ತ್ರಿಕೋನೀಯ, ಈ ರೀತಿ ಇದರ ಕೂಡಿಸ್ಬೇಕು. ಕೂಡಿಸಿದಾಗ 4 + 1 2 3 4 5 6 ಕೂಡಿಸ್ಬೇಕು 10 ಸಂಖ್ಯೆ. ಈ ರೀತಿ ತ್ರಿಕೋನೀಯ ಸಂಖ್ಯೆಗಳು ನಮ್ಗೆ ಸಿಗ್ತಕ್ಕಂಥದ್ದು. ಈ ಚಿತ್ರದಲ್ಲಿ ನೋಡಬಹುದು ನಾವು ತ್ರಿಕೋನೀಯ ಸಂಖ್ಯೆ ಯಾವ ರೀತಿ ಸಿಗ್ತದ ಅನ್ನೋದ ಚಿತ್ರದ ಮೂಲಕ ನಾವು ನೋಡಬಹುದಾಗಿದೆ. ಈ ರೀತಿ ತ್ರಿಕೋನೀಯ ಸಂಖ್ಯೆಯನ್ನು ಗುರುತಿಸಬಹುದು. 4 ನಂತರ 4 + 5 5 ಡಾಟ್ ಅದಾವ. 5 4 9. ಹಂಗಾರೆ 9ರಲ್ಲಿ ಮತ್ತೆ ಕೂಡಿಸಾಗ 16. ಈ ರೀತಿ ತ್ರಿಕೋನೀಯ ಸಂಖ್ಯೆಗಳನ್ನ ಕೂಡಿಸ್ಕೊತ ಹೋದಾಗ ನಮ್ಗೆ ವರ್ಗ ಸಂಖ್ಯೆಗಳು ಸಿಗ್ತಕ್ಕಂಥ ದೃಶ್ಯ ಇದು. ನೀವು 1ರಿಂದ ಆರಂಭಿಸಿ 2ರ ಘಾತಗಳನ್ನ ಕೂಡಿದಾಗ ಏನಾಗ್ತದ? 1, 1 + 2, 1 + 2 + 4, 1 + 2 + 4 + 8, ಈ ರೀತಿ ತೆಗೆದುಕೊಳ್ಳಿ. ಈಗ ಈ ಪ್ರತಿ ಸಂಖ್ಯೆಗೆ ಒಂದನ್ನು ಸೇರಿಸಿ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ? ಇದು ಏಕೆ ಹೀಗೆ? ನೋಡ್ರಿ, 1ರಲ್ಲಿ ನಾವು 1 + 2 ಮಾಡಿದಾಗ, ಆಮೇಲೆ 1 + 2 + 4ರಲ್ಲಿ ಮತ್ತು 1 + 2 + 4, 1 + 8ಕ್ಕೆ ಪ್ರತಿ ಸಂಖ್ಯೆ ಒಂದನ್ನು ಸೇರಿಸಿದಾಗ ಯಾವ ಸಂಖ್ಯೆ ದೊರೆಯುತ್ತೆ ಅಂದ್ರೆ 2, 4, 8, 16. ಯಾಕ 1ರಲ್ಲಿ 1 ಸೇರಿಸಿದಾಗ 2, ನಂತರ 1 + 2 + 1ರಲ್ಲಿ ಕೂಡಿಸಿದಾಗ 4 ಆಗ್ತದೆ. ಈ ರೀತಿ ವರ್ಗ ಸಂಖ್ಯೆಗಳು ಸಿಗ್ತಾವ, ಅಂದ್ರೆ ಘಾತ ಸಂಖ್ಯೆಗೆ ಸಿಗ್ತಾವು. 2ರ ಘಾತ 1, 2ರ ಘಾತ 2, 2ರ ಘಾತ 3, 2ರ ಘಾತ, ಈ ರೀತಿ 2ರ ಘಾತ ಸಂಖ್ಯೆಗಳು ನಮಗೆ ಸಿಗ್ತಕ್ಕಂಥದ್ದು. ನೀವು ತ್ರಿಕೋನೀಯ ಸಂಖ್ಯೆಗಳನ್ನ 6ರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಏನಾಗ್ತದ? ಯಾವ ಶ್ರೇಣಿಯನ್ನು ಪಡೆಯುವಿರಿ? ಅದನ್ನು ಚಿತ್ರದೊಂದಿಗೆ ವಿವರಿಸಬಲ್ಲಿರಾ? ತ್ರಿಕೋನೀಯ ಸಂಖ್ಯೆಗಳಂದ್ರೆ 1, 3, 6, 10, 15 ಇವು ತ್ರಿಕೋನೀಯ ಸಂಖ್ಯೆಗಳು. ಅಂದ್ರೆ ತ್ರಿಕೋನೀಯ ಸಂಖ್ಯೆಗಳ ನಾವು 6ರಿಂದ ಗುಣಿಸಿ ಒಂದನ್ನು ಕೂಡಿದಾಗ ಏನಾಗ್ತದ? 6, 18, 36, 60 ಈ ಸಂಖ್ಯೆಗಳು ಸಿಗ್ತಾವ. ಅಂದ್ರೆ 6 + 1 18 + 1 36 + 1 60 + 1, ಅಂದ್ರೆ ಒಂದೊಂದು ಕೂಡ್ಸ್ಬೇಕು, ಗುಣಿಸಿದ ನಾವು. ಯಾಕಂದ್ರೆ 6 1 6, 6 3 18, 6 6 36 ರೀತಿ ಗುಣಿಸಿ ಪ್ಲಸ್ ಕೂಡಿಸ್ಬೇಕು. ಕೂಡಿಸಿದಾಗ 7, 19, 37, 61, ಅಂದ್ರೆ ಇವು ಷಡ್ಭುಜಾಕೃತಿಯ ಸಂಖ್ಯೆಗಳು ಸಿಗ್ತಾವ. ಯಾವ ಸಿಗ್ತಾವು? ಷಡ್ಭುಜಾಕೃತಿಯ ಸಂಖ್ಯೆಗಳು ಸಿಗ್ತಾವ. ಅಂದ್ರೆ ತ್ರಿಕೋನ ಸಂಖ್ಯೆಗಳಿಗೂ ಷಡ್ಭುಜಾಕೃತಿಯ ಸಂಖ್ಯೆಗಳಿಗೂ ಸಂಬಂಧ ಇದೆ. ಷಡ್ಭುಜಾಕೃತಿಯ ಸಂಖ್ಯೆಗಳನ್ನ ಹೆಂಗ್ ಕಂಡು ಹಿಡಿಯೋದು? ತ್ರಿಕೋನೀಯ ಸಂಖ್ಯೆಗಳ ಆಧಾರದ ಮೇಲೆ ಷಡ್ಭುಜಾಕೃತಿಯ ಸಂಖ್ಯೆಗಳನ್ನ ಕಂಡುಹಿಡಿಬೇಕಾಗ್ತದ. ಅಂದ್ರೆ 6ರಿಂದ ಗುಣಿಸಿ ಒಂದನ್ನ ಕೂಡಿಸ್ಬೇಕಾಗ್ತದ. ಅಂದ್ರೆ ತ್ರಿಕೋನೀಯ ಸಂಖ್ಯೆಗಳು ಯಾವ ರೀತಿ ಚಿತ್ರದ ಮೂಲಕ ತೋರಿಸಬಹುದು ಅನ್ನೋದನ್ನ ಇಲ್ಲಿ ಚಿತ್ರದ ಮೂಲಕ ಕೊಡಲಾಗಿದೆ. 7, 19, 37. ನೀವು ಷಡ್ಭುಜ ಸಂಖ್ಯೆಗಳನ್ನ ಕೂಡಲು ಆರಂಭಿಸಿದಾಗ ಏನಾಗ್ತದೆ? ಷಡ್ಭುಜ ಸಂಖ್ಯೆಗಳಂದ್ರೆ 1, 1 + 7, 1 + 7 + 19, 1 + 7 + 19 + 30. ಈ ರೀತಿ ನೀವು ಯಾವ ಶ್ರೇಣಿಯನ್ನು ಪಡಿತೀರಿ? ಘನದ ಚಿತ್ರವನ್ನು ಬಳಸಿಕೊಂಡು ನೀವು ಇದನ್ನು ವಿವರಿಸಬಲ್ಲಿರಾ? ನೋಡ್ರಿ, 1, 8, 27 ನಮ್ ಘನ ಸಂಖ್ಯೆಗಳ ಶ್ರೇಣಿ ಇರ್ತದೆ. ಷಡ್ಭುಜ ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಘನ ಸಂಖ್ಯೆಗಳು ಸಿಗ್ತಕ್ಕಂಥದ್ದು. ಷಡ್ಭುಜ ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಘನ ಸಂಖ್ಯೆಗಳು ಇರ್ತಕ್ಕಂಥದ್ದು. ಒಂದು ಪೂರ್ಣಾಂಕವನ್ನ 3 ಬಾರಿ ಗುಣಿಸಿದಾಗ ದೊರೆತಕ್ಕಂಥ ಸಂಖ್ಯೆಗಳು ಘನ ಸಂಖ್ಯೆಗಳಾಗಿರ್ತಾವು.
1,8,27,64, 175,216, 343, 512, 729 ಈ ರೀತಿ ಘನ ಸಂಖ್ಯೆಗಳನ್ನು ಚಿತ್ರದ ಮೂಲಕ ನಾವು ಈ ರೀತಿ ಸೂಚಿಸಲಾಗ್ತದೆ. ಇನ್ನು ಆಕೃತಿಗಳಲ್ಲಿನ ವಿನ್ಯಾಸಗಳು. ಗಣಿತದಲ್ಲಿ ಕಂಡು ಬರ್ತಕ್ಕಂಥ ಇತರೆ ಮುಖ್ಯ ಮತ್ತು ಮೂಲಭೂತ ವಿನ್ಯಾಸಗಳೇ ಆಕೃತಿಯ ವಿನ್ಯಾಸಗಳು. ಆಕೃತಿಯ ವಿನ್ಯಾಸಗಳು 1 ಅಥವಾ 2 ಅಥವಾ 3 ಆಯಾಮಗಳಲ್ಲಿ 1D 2D 3D ಇನ್ನೂ ಹೆಚ್ಚು ಆಯಾಮಗಳಿರಬಹುದು ಅಂತ ಕರೆಯಲಾಗ್ತದೆ. ಅಂದ್ರೆ ಆಕೃತಿಗಳನ್ನ ನಾವು ಆಕೃತಿಗಳ ವಿನ್ಯಾಸಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಗಣಿತದಲ್ಲಿ ಒಂದು ಪ್ರತ್ಯೇಕ ಶಾಖೆ ಅದ. ಆ ಶಾಖೆನ ರೇಖಾಗಣಿತ. ಆಕೃತಿಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರವೇ ರೇಖಾಗಣಿತ. ರೇಖಾಗಣಿತ ಪಿತಾಮಹ ಯೂಕ್ಲಿಡ್. ಅಂದ್ರೆ ಕೆಲವು ಆಕೃತಿಗಳ ವಿನ್ಯಾಸಗಳನ್ನ ಇಲ್ಲಿ ಕೊಡಲಾಗಿದೆ. ಪೇಜ್ ನಂಬರ್ 9 ಪ್ರಶ್ನೆಗಳು. ಕೋಷ್ಟಕದಲ್ಲಿ 3 ಪ್ರತಿ ಶ್ರೇಣಿಯ ವಿನ್ಯಾಸವನ್ನು ಗುರುತಿಸಬಲ್ಲಿರಾ? ಗುರುತಿಸಬಹುದು. ನೋಡ್ರಿ, 1ನೇದು ತ್ರಿಭುಜ ಅದ, 3 ಭುಜವುಳ್ಳ ಆಕೃತಿ. 2ನೇದು ಚತುರ್ಭುಜ ಅದ. ನಂತರ ಪಂಚಭುಜ ಆಕೃತಿ ಅದ, ಷಡ್ಭುಜ ಆಕೃತಿ, ಸಪ್ತಭುಜ. ಅಂದ್ರೆ 3 ಭುಜ, 4 ಭುಜ, 5 ಭುಜ, 6 ಭುಜ, 7 ಭುಜ, 8 ಭುಜ, 9, 10 ಭುಜ. ಅಂದ್ರೆ ತ್ರಿಕೋನ, ಚತುರ್ಭುಜ, ಪಂಚಭುಜ, ಷಡ್ಭುಜ, ಸಪ್ತಭುಜ, 8 8 ಭುಜ, 9 9 ಭುಜ, 10 10 ಭುಜ. ಹೀಗೆ ಭುಜಗಳ ಸಂಖ್ಯೆ ಹೆಚ್ಚುತ್ತಾ ಅಂದಂಗ ಬೇರೆ ಬೇರೆ ಆಕೃತಿ ಆಗುತ್ತೆ. ಆದ್ರಿಂದ ಇಂತಹ ಭುಜ ಆಕೃತಿಯನ್ನ ಬಹುಭುಜ ಆಕೃತಿಗಳು ಅಂತ ಕರೆಯಲಾಗ್ತದ. ನೆಕ್ಸ್ಟ್ ಬರ್ತಕ್ಕಂಥ ಚಿತ್ರಗಳನ್ನು ನೋಡಿದಾಗ ಪೂರ್ಣ ನಕ್ಷೆಗಳು. 2 ಬಿಂದುವನ್ನು ಸೇರಿಸಿದಾಗ, 3 ಬಿಂದು ಸೇರಿಸಿದಾಗ, 4 ಬಿಂದು ಸೇರಿಸು, 5 ಬಿಂದು, 6 ಬಿಂದು ಇತಿ ಬಿಂದುಗಳಿಗೆ ನಾವು ರೇಖೆಗಳನ್ನು ಸೇರಿಸಲಾಗದ ಅವಾಗ ಪೂರ್ಣ ನಕ್ಷೆಗಳು ಸಿಗ್ತಾವು. ಇನ್ನು ಜೋಡಿಸಲಾಗದ ವರ್ಗಗಳು. ಒಂದು ವರ್ಗ, ನಂತರ ವರ್ಗದಲ್ಲಿ ಮತ್ತೆ 2 ವರ್ಗ ಸೀಳಿದಾಗ, ಕರೆಕ್ಟಾಗಿ ಸೀಳಿದಾಗ 4 ವರ್ಗ. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥ 9 ವರ್ಗ, 16 ವರ್ಗ, 25 ವರ್ಗ. ಈ ರೀತಿ ವರ್ಗ ಸಂಖ್ಯೆ, ಜೋಡಿಸಲಾದ ವರ್ಗಗಳು. ಆಮೇಲೆ ತ್ರಿಭುಜಗಳ ಸಂಖ್ಯೆ, ಜೋಡಿಸಲಾಗಿರ್ತಕ್ಕಂಥ ತ್ರಿಭುಜಗಳು. ಆಮೇಲೆ ಕೋಚ್ ಹಿಮಚಕ್ಕೆ ಚಿತ್ರಗಳು. ನಿಮ್ಮ ನೋಟ್ಬುಕ್ ಪುಸ್ತಕದಲ್ಲಿ ಕೋಷ್ಟಕ 3ರಲ್ಲಿರ್ತಕ್ಕಂಥ ಪ್ರತಿ ಶ್ರೇಣಿಯನ್ನ ಪುನಃ ಬಿಡಿಸಲು ಪ್ರಯತ್ನಿಸಿ. ನೀವು ಪ್ರತಿ ಶ್ರೇಣಿಯಲ್ಲಿ ಮುಂದಿನ ಆಕೃತಿಗಳನ್ನ ಬಿಡಿಸಬಲ್ಲಿರಾ? ಇದು ಸಾಧ್ಯವೇ ಅಥವಾ ಏಕೆ ಸಾಧ್ಯ ಇಲ್ಲ? ಪ್ರತಿ ಶ್ರೇಣಿಯ ನಂತರ ಆಕೃತಿಯನ್ನು ರೂಪಿಸುವ ನಿಯಮ ಅಥವಾ ವಿನ್ಯಾಸ ಇದೆಯೇ? ನಿಮ್ಮ ಮಾತುಗಳಲ್ಲಿ ವಿವರಿಸಿ. ನೋಡ್ರಿ, ಇಲ್ಲಿ 10 ಭುಜ ಅದ, 11 ಭುಜ, 11ನೇ ಭುಜ ಇರ್ತಕ್ಕಂಥ ಚಿತ್ರವನ್ನು ತೆಗಿಬಹುದು. ನೋಡ್ರಿ, 1 2 3 4 5 6 7 8 ಈ ರೀತಿ ಬರೋಣ. 1 1 2 3 4 5 6 7 8 9 10 11 11 ಇರ್ತಕ್ಕಂಥದ್ದು ಆಕೃತಿ ಬಿಡಿಸಬಹುದು. ಪೂರ್ಣ ನಕ್ಷೆಯಲ್ಲಿ ಎಷ್ಟದ? 6 ಅದ, 6 ಚುಕ್ಕಿದ, 7 ಚುಕ್ಕಿ ಮಾಡ್ಕೋಬಹುದು. 7 ಚುಕ್ಕಿ 1 2 3 4 5 6 7 ಈ ರೀತಿ ಸೇರ್ಸೋಣ. 1 2 3 4 5 6 7 ಈ ರೀತಿ ಸೇರಿಸಬೇಕು. ಆಮೇಲೆ ಈ ರೀತಿ, ಆಮೇಲೆ ಇಲ್ಲಿಂದ ಈ ರೀತಿ ಸೇರಿಸಬೇಕಾಗ್ತದೆ. ಎಲ್ಲಾ ಭುಜದಿಂದ ಸೇರಿಸಬೇಕಾಗ್ತದೆ. ಈ ರೀತಿ ಬರ್ತಕ್ಕಂಥ ಆಕೃತಿಗಳು. ಇಲ್ಲಿಯೂ ಸಹ ಬಿಡಿಸಬಹುದು. ಜೋಡಿಸಲಾದ ವರ್ಗಗಳು ಇಲ್ಲಿ 1 2 3 4 5 ವರ್ಗದ, ಇನ್ನು 6 ವರ್ಗ ಮಾಡ್ಕೋಬೇಕು. 6 ವರ್ಗ ಅಂದ್ರೆ ಇದ್ರಾಗ 6 ಭಾಗ ಮಾಡ್ಕೋಬೇಕು. 1 2 3 4 5 6 1 2
3 4 5 6 ಈ ರೀತಿ 6 ಬರ್ಕೋಬೇಕು. ತ್ರಿಭುಜಗಳು 1 2 3 4 5 ಅದ 6 ಮಾಡ್ಕೋಬೇಕು. 1 2 3 4 5 6 ಈ ರೀತಿ 6 ಮಾಡ್ಕೋಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಲೈನು ಈ ರೀತಿ ಜೋಡಿಸ್ಬೇಕು. ನೆಕ್ಸ್ಟ್ ಈ ರೀತಿ ನೀವು ಮಾಡ್ಕೊತ ಹೋದಾಗ ತ್ರಿಭುಜಗಳು ಸಿಗ್ತಕ್ಕಂಥದ್ದು. ಈ ರೀತಿ ಜೋಡಿಸ್ಕೊತ ಹೋದ್ರೆ ತ್ರಿಭುಜಗಳು ಸಿಗ್ತಕ್ಕಂಥದ್ದು. ಈ ರೀತಿ ತ್ರಿಭುಜಗಳ ಸಿಗ್ತಕ್ಕಂಥದ್ದು. ಈ ರೀತಿ ಹಿಮ್ಮಚ್ಚಿಕೆ ಚಿತ್ರವನ್ನ ನೀವು ವಿದ್ಯಾರ್ಥಿಗಳು ಬಿಡಿಸಬೇಕಾಗ್ತದೆ. ಸಂಖ್ಯಾ ಶ್ರೇಣಿಯ ಸಂಬಂಧ. ನಿಯಮಿತ ಬಹುಭುಜಾಕೃತಿಯ ಆಕೃತಿಯ ಶ್ರೇಣಿಯಲ್ಲಿ ಬಾಹುಗಳ ಸಂಖ್ಯೆಯನ್ನ ಎಣಿಕೆ ಸಂಖ್ಯೆ 3 ರಿಂದ ಆರಂಭವಾಗುವಂತೆ ಅಂದ್ರೆ 3 4 5 6 7 8 9 10 ಹೀಗೆ ನಿಯಮಿತ ತ್ರಿಭುಜ, ಚತುರ್ಭುಜ, ಪಂಚಭುಜ, ಷಡ್ಭುಜ, ಸಪ್ತಭುಜ, ಆಮೇಲೆ ಅಷ್ಟಭುಜ, ನವಭುಜ, ದಶಭುಜ ಆಕೃತಿ ಈ ರೀತಿ ಬರ್ತಕ್ಕಂಥದ್ದು. ನಿಯಮಿತ ಪದ ಏನಂದ್ರೆ ನಿಯಮಿತ ಬಹುಭುಜಾಕೃತಿ ಅಂದ್ರೆ ಯಾವ ಬಹುಭುಜಾಕೃತಿಯಲ್ಲಿ ಬಾಹುಗಳು ಮತ್ತು ಸಮಕೋನಗಳು ಇರ್ತಾವ, ಕೋನಗಳು ಸಮವಾಗಿರ್ತಾವು, ಅದು ನಿಯಮಿತ ಆಕೃತಿ ಆಗಿರ್ತದ. ಪೇಜ್ ನಂಬರ್ 9 ಪ್ರಶ್ನೆಗಳು. ನಿಯಮಿತ ಬಹುಭುಜಾಕೃತಿಯ ಶ್ರೇಣಿಯಲ್ಲಿರುವ ಪ್ರತಿ ಆಕೃತಿಯ ಬಾಹುಗಳ ಸಂಖ್ಯೆ ಎನಿಸಿ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ? ನಿಯಮಿತ ಬಹುಭುಜಾಕೃತಿಯ ಶ್ರೇಣಿಯಲ್ಲಿ ಪ್ರತಿ ಆಕೃತಿಯ ಶೃಂಗಗಳ ಸಂಖ್ಯೆ ಬಗ್ಗೆ ಏನು ಹೇಳುವಿರಿ? ನೀವು ಅದೇ ಸಂಖ್ಯೆಯ ಶ್ರೇಣಿಯನ್ನು ಪಡೆಯುವಿರಾ? ಇದು ಏಕೆ ಹೀಗಾಗುತ್ತದೆ ಎಂಬುದನ್ನು ವಿವರಿಸಬಲ್ಲಿರಾ? 3 4 5 6 7 8 ನಿಯಮಿತ ಬಹುಭುಜಾಕೃತಿಯ ಶ್ರೇಣಿಯಾಗಿರ್ತದೆ. ಪ್ರತಿ ಆಕೃತಿಯಲ್ಲಿ ಶೃಂಗಗಳು ಒಂದೇ ರೀತಿಯಾಗಿ ಕಾಣ್ತಕ್ಕಂಥದ್ದು. ನಿಯಮಿತ ಭುಜಾಕೃತಿಯ ಬಾಹುಗಳು ಮತ್ತು ಸಮಕೋನಗಳನ್ನ ಹೊಂದಿರ್ತಾವು. ಪೂರ್ಣ ಸಂಖ್ಯೆಗಳ ಶ್ರೇಣಿಯಲ್ಲಿರುವ ಪ್ರತಿ ಆಕಾರದ ರೇಖೆಯ ಸಂಖ್ಯೆ ಎನಿಸಿ ನೀವು ಯಾವ ಸಂಖ್ಯಾ ಶ್ರೇಣಿ ಪಡೆಯುವಿರಿ, ಏಕೆ ಎಂದು ವಿವರಿಸಬಲ್ಲಿರಾ? 2, 3, 4, 5, 6 ಪೂರ್ಣ ರೇಖಾ ಶ್ರೇಣಿಯಲ್ಲಿ ಪ್ರತಿ ಆಕಾರದ ರೇಖೆಯ ಸಂಖ್ಯೆ ಆಗಿರ್ತದೆ. ಜೋಡಿಸಲಾದ ವರ್ಗಗಳ ಶ್ರೇಣಿಯ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ವರ್ಗಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿ ಇರ್ತದೆ, ಏಕೆ ಎಂದು ವಿವರಿಸಬಲ್ಲಿರಾ? 1, 4, 9, 16, 25 ವರ್ಗ ಸಂಖ್ಯೆಗಳ ಶ್ರೇಣಿಯನ್ನ ನೀಡ್ತದ. ಪ್ರತಿ ಆಕೃತಿಯಲ್ಲಿ ವರ್ಗ ಸಂಖ್ಯೆ ಎನಿಸಿದಾಗ ವರ್ಗ ಸಂಖ್ಯೆಗಳು ಸಿಗ್ತಾವು. ಜೋಡಿಸಲಾದ ತ್ರಿಭುಜಗಳ ಶ್ರೇಣಿಯಲ್ಲಿ ಪ್ರತಿ ಆಕಾರದಲ್ಲಿ ಎಷ್ಟು ಚಿಕ್ಕ ತ್ರಿಭುಜಗಳಿವೆ? ಇದು ಯಾವ ಸಂಖ್ಯಾ ಶ್ರೇಣಿ ನೀಡುತ್ತದೆ, ಏಕೆ ಎಂದು ವಿವರಿಸಬಲ್ಲಿರಾ? ಜೋಡಿಸಲಾದ ತ್ರಿಭುಜ ಶ್ರೇಣಿಯಲ್ಲಿ 1, 4, 9, 16, 25 ವರ್ಗಗಳ ಸಂಖ್ಯೆ ಶ್ರೇಣಿ ನೀಡ್ತದ. ಪ್ರತಿ ಆಕೃತಿಯಲ್ಲಿ ತ್ರಿಭುಜಗಳ ಸಂಖ್ಯೆ ಎನಿಸಿದಾಗ ವರ್ಗ ಸಂಖ್ಯೆಗಳು ಸಿಗ್ತಕ್ಕಂಥದ್ದು. ಪ್ರತಿ ಅಡ್ಡ ಸಾಲಿನಲ್ಲಿ 1, 3, 5, 7 ತ್ರಿಭುಜಗಳು ಅದಾವು. ಕೋಚ್ ಹಿಮ್ಮಚ್ಚಿಕೆ ಶ್ರೇಣಿಯಲ್ಲಿ ಒಂದು ಆಕಾರದಿಂದ ಮುಂದಿನ ಆಕಾರಕ್ಕೆ ಹೋಗಲು ಪ್ರತಿ ರೇಖಾಖಂಡ ಒಂದು ವೇಗ ತಡೆಯಿಂದ ಬದಲಾಗ್ತದೆ. ಹೀಗೆ ಒಬ್ಬರು ಇದನ್ನು ಹೆಚ್ಚು ಹೆಚ್ಚು ಬಾರಿ ಮಾಡುತ್ತಿರುವಂತೆ ಬದಲಾವಣೆಗಳು ಅತಿ ಚಿಕ್ಕ ಚಿಕ್ಕ ರೇಖಾಖಂಡ ಇನ್ನಷ್ಟು ಚಿಕ್ಕದಾಗ್ತಾವೆ. ಕೋಚ್ ಹಿಮ್ಮಚ್ಚಿಕೆಯ ಪ್ರತಿ ಆಕಾರದಲ್ಲಿ ಒಟ್ಟು ಎಷ್ಟು ರೇಖಾಖಂಡಗಳಿವೆ? ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ ಯಾವುದು ಅಂತ ಕೇಳ್ತಾರೆ. ಕೋಚ್ ಹಿಮ್ಮಚ್ಚಿಕೆಯ ಪ್ರತಿ ಆಕಾರದಲ್ಲಿ ಒಟ್ಟು 3, 12, 48 ರೇಖಾಖಂಡಗಳು. ಇದಕ್ಕೆ ಅನುರೂಪವಾದ ಸಂಖ್ಯಾ ಶ್ರೇಣಿ 3 ಇಂಟು ಬ್ರಾಕೆಟ್ 4 ರ ಘಾತ 0, 4 ರ ಘಾತ 1, 4 ರ ಘಾತ 2 ಆಗ್ತದ. ಅಂದ್ರೆ ಇವು 4 ರ ಘಾತದ 3ರಷ್ಟಿವೆ. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿರ್ತಕ್ಕಂಥ ಸಂಪೂರ್ಣವಾದ ನೋಟ್ಸ್ ಮತ್ತು ಅಭ್ಯಾಸದ ಮಧ್ಯದಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಏನಾದ್ರು ಡೌಟ್ಸ್ ಇದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು 9 ಆಲ್.